900 ಅಡಿ ಉದ್ದದ ಟೌಸ್ಕಾ ಹೆಸರಿನ ಕಂಟೈನರ್ ಹಡಗೇರಿದೆ ಚೀನಾದಿಂದ ಇರಾನ್ಗೆ ಹೋಗ್ತಾ ಇದ್ದಂತ ಹಿನ್ನೆಲೆ ಅಮೆರಿಕಾಗೆ ಈ ಶಂಕೆ ವ್ಯಕ್ತವಾಗಿದೆ. ಇರಾನ್ಗೆ ಈಗ ಶಸ್ತ್ರಾಸ್ತ್ರ ಸಾಗಾಟ ಶಂಕೆ ಮೇಲೆ ದಾಳಿಯನ್ನ ನಡೆಸಿರುವಂತದ್ದು. ಯುದ್ಧ ನೌಕೆ ಎಷ್ಟು ದೊಡ್ಡದಾದ ಹಡಗು ಅಂತ ಟ್ರಂಪ್ ಹೇಳ್ತಿದ್ದಾರೆ. ಯುದ್ಧ ವಿಮಾನ ಸಾಗಿಸುವಂತ ಸಾಮರ್ಥ್ಯ ಇರುವಂತ ಹಡಗಿನ ಇಂಚಿಂಚೂ ಶೋಧ ನಡೆಸ್ತಾ ಇದೆ ಅಮೆರಿಕ ಸೇನೆ. ಚೀನಾದಿಂದ ಇರಾನ್ಗೆ ಹೋಗ್ತಾ ಇದ್ದಂತ ಹಡಗನ್ನ ಈಗ ಟಾರ್ಗೆಟ್ ಮಾಡಿರುವಂಥದ್ದು ಅಮೆರಿಕ. ಎಸ್, ಆರಂಭ ಆಯ್ತು. ಇನ್ನೂ ಕೂಡ ಕದನ ವಿರಾಮ ಅನ್ನುವಂಥದ್ದನ್ನ ಮರಿಬೇಕಾಗತ್ತೆ. ಇಡೀ ವಿಶ್ವ ಆರಂಭ ಆಗಿರುವಂಥದ್ದು ಈಗ ಯುದ್ಧ ಮತ್ತೊಮ್ಮೆ. ಚೀನಾದಿಂದ ಇರಾನ್ಗೆ ಬರ್ತಿದ್ದಂತ ಹಡಗನ್ನ ಈಗ ಅಮೆರಿಕ ಟಾರ್ಗೆಟ್ ಮಾಡಿರುವಂಥದ್ದು. ಅಮೆರಿಕ ವಿಮಾನದಿಂದ ಸೇನೆ ಅಲ್ಲಿ ಹಡಗಿನ ಒಳಗೆ ಎಂಟರ್ ಆಗ್ತಿರೋ ದೃಶ್ಯಗಳನ್ನ ಕೂಡ ಹಂಚಿಕೊಂಡಿದೆ. ಯುದ್ಧ ವಿಮಾನವನ್ನ ಸಾಗಿಸುವಂತ ಸಾಮರ್ಥ್ಯ ಇರುವಂತ ಅತಿ ದೊಡ್ಡ ಹಡಗು ಇದು. ಚೀನಾದಿಂದ ಇರಾನ್ಗೆ ಹೋಗ್ತಾ ಇತ್ತು ಹಾರ್ಮುಜ್ ಜಲಸಂಧಿಯ ಒಳಗೆ. ಆದರೆ ದಾಳಿಯನ್ನ ಮಾಡಿರುವಂಥದ್ದು ಅಮೆರಿಕ. 900 ಅಡಿ ಉದ್ದದ ಟೌಸ್ಕಾ ಅನ್ನುವಂತ ಹೆಸರಿನ ಕಂಟೈನರ್ ಹಡಗು ಇದು ಟಾರ್ಗೆಟ್ ಮಾಡಿದೆ ಈಗಾಗಲೇ ಅಮೆರಿಕ. ಯುದ್ಧ ನೌಕೆ ಎಷ್ಟು ದೊಡ್ಡದಾದ ಹಡಗು ಅಂತ ಟ್ರಂಪ್ ಹೇಳಿದ್ದಾರೆ. ನಾವು ಅದನ್ನೇ ಟಾರ್ಗೆಟ್ ಮಾಡಿದೀವಿ, ಅಟ್ಯಾಕ್ ಮಾಡಿದೀವಿ ಈಗಾಗಲೇ ಅಂತ ಹೇಳ್ತಾ ಇರುವಂಥದ್ದು. ಇನ್ನು ಆ ದೃಶ್ಯಗಳನ್ನ ಕೂಡ ಹಂಚಿಕೊಂಡಿದ್ದಾರೆ US. ಹಾಗಾಗಿ ಈಗ ಇರಾನ್ಗೆ ಒಂದು ರೀತಿಯಾಗಿ ಕದನ ವಿರಾಮವನ್ನ ಬ್ರೇಕ್ ಮಾಡಿದೆ ಅನ್ನೋದನ್ನ ಒಂದು ಪಾಯಿಂಟ್ ಅನ್ನ ಇಟ್ಕೊಂಡು ಈ ಕಡೆ ಹಾರ್ಮುಜ್ ಜಲಸಂಧಿಯನ್ನ ಮತ್ತೊಮ್ಮೆ ಬಂದ್ ಮಾಡ್ತಲ್ವಾ ಹೇಳದೆ ಕೇಳದೆ ಇರಾನ್ ಅನ್ನುವಂತ ದ್ವೇಷವನ್ನ ಇಟ್ಕೊಂಡು ಅಮೆರಿಕ ಈಗ ನೆಕ್ಸ್ಟ್ ಹಂತದ ದಾಳಿಯನ್ನ ಆರಂಭ ಮಾಡಿದೆ. ಈ ಕಡೆ ಇರಾನ್ ಕೂಡ ಸುಮ್ಮನಿರ್ತಿಲ್ಲ. ಇರಾನ್ ಕೂಡ ಅಷ್ಟೇ ಪ್ರತಿದಾಳಿಯನ್ನ ತೀವ್ರವಾಗಿ ಮಾಡ್ತಾ ಇರುವಂಥದ್ದು. ಈಗ ಹಾರ್ಮುಜ್ ಜಲಸಂಧಿಯೇ ಒಂದು ರೀತಿಯಾಗಿ ಇವರಿಗೆ ರಣರಂಗವಾಗ್ತಾ ಇದೆಯಾ ಅಂತ ಅನ್ನಿಸ್ತಾ ಇದೆ. ಅಲ್ಲಿಂದಲೇ ಆರಂಭ ಆಗಿದ್ದು ಈ ಯುದ್ಧ, ಎರಡನೇ ಸುತ್ತಿನ ಯುದ್ಧ. ಇರಾನ್ ಹಡಗಿನ ಮೇಲೆ ಈ ಕಡೆ ದಾಳಿಯನ್ನ ನಡೆಸಿರುವಂಥದ್ದು. ಇನ್ನು ಇರಾನ್ ಅಲ್ಲಿ ಯಾವ ಹಡಗನ್ನು ಕೂಡ ಅಲ್ಲಿಂದ ಹೊರಗೆ ಹೋಗೋಕ್ಕೂ ಬಿಡ್ತಾ ಇಲ್ಲ, ಒಳಗೆ ಬರೋಕ್ಕೂ ಬಿಡ್ತಾ ಇಲ್ಲ, ಅಟ್ಯಾಕ್ ಮಾಡ್ತಾ ಇರುವಂಥದ್ದು. ಮಿತ್ರ ರಾಷ್ಟ್ರ ಅಂತಲೂ ನೋಡಲಿಲ್ಲ, ನಮ್ಮ ಭಾರತದ 2 ಹಡಗುಗಳನ್ನು ದಾಳಿ ನಡೆಸಿತು. ಅದೇ ರೀತಿಯಾಗಿ ದಾಳಿ ಮುಂದುವರೆದಿರುವಂಥದ್ದು. ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಮಧ್ಯೆ ಹೊಡೆದಾಟ ಈಗ ಆರಂಭ ಆಗಿದೆ ಇರಾನ್ ಮತ್ತೆ ಅಮೆರಿಕ ನಡುವೆ.